ಈಗ ಇಲ್ಲಿ ಮನೆ ಎಲ್ಲ ತೆರವು ಮಾಡಿದಾರೆ ಬಿಡಿಯೋದವರು. ಮುಂಚೆ ಹೇಳಿದ್ರ ನಿಮ್ಗೆ ಏನು ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ನಾವು 25 ವರ್ಷ ಇರ್ತೀವಿ. ಮೊನ್ನೆ ಬಂದು ಎಲ್ಲ ಹೊಡೆದು ನಾವು ಈಗ ಸಪ್ಪರ್ ಆಡಿದ್ವಿ. 20,000 ಮಾಡ್ಕೊಂಡಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರೆ. ನನಗೆ ಕಾಸೆಲ್ಲ ಮಾಡ್ಕೊಂಡಿದ್ದೆ, ಆಧಾರ್ ಕಾರ್ಡ್ ಐನ್ ಕಾರ್ಡ್ ಎಲ್ಲ ಹಾಳಾಗೋಯ್ತು ಸರ್. ನಾವು ಎಲ್ಲಿ ಹೋಗೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಯಾರು ಇಲ್ಲ ಸರ್. ನಾನು ನಮ್ಮ ಯಜಮಾನ್ರು ಎಲ್ಲ ಇರ್ತೀವಿ, ಬೇರೆ ಯಾರು ಇಲ್ಲ ನಮಗೂ. ನೋಡೋಕೆ ಯಾರೂ ಇಲ್ಲ. ನಾನು ಎಲ್ಲಿನೋ ಅಲ್ಲಿ ಇಲ್ಲಿ ಹೋಗಿ ಸಫರ್ ಆಡ್ಕೊಂಡು ಬಂದೆ. 20,000 ಮಾಡ್ಕೊಂಡಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರೆ ಸರ್. ಎಲ್ಲ ಸಾಮಾನು ಎತ್ಕೊಂಡು ಈಚೆ ಹಾಕ್ಬಿಟ್ರು, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರೆ. 8 ಒಡವೆಲ್ಲ ಇಕ್ಕಿದ್ದೆ, ಅದು ಎತ್ಕೊಂಡು ಹೋಗ್ಬಿಟ್ಟಾರೆ. ನಾನೆಲ್ಲ ಬಿಲ್ಲ ಕಾಸೆಲ್ಲ ಮಾಡ್ಕೊತ ಅದು ಎತ್ಕೊಂಡು ಹೋಗ್ಬಿಟ್ಟಾರೆ. ನನಗೆ ಯಾರು ಇಲ್ಲ ಸರ್. ನೀವೇ ನಿಮ್ಮನ್ಗೆ ಹೊರ್ಕೊಂಡು ಮಾಡಬೇಕು ಸರ್. ಜಾಗ ನೀವು ತಗೊಂಡಿದ್ದ ಇದನ್ನ ಅಥವಾ ಏನು, ಅಥವಾ ನೀವು ಬಂದಿದ್ದ ಇಲ್ಲಿ 20 ವರ್ಷ ಅಂದ್ರೆ ನಾವು ಇಲ್ಲಿ ಕೆಲಸ ಮಾಡ್ಕೊಂಡೆ. ಇದು ನಮ್ಮ ಓನರ್ ಸೈಟು. ನಮ್ಮ ಓನರ್ ಸೈಟ್ ನಾವು ಇಲ್ಲಿ ಕಟ್ಕೊಂಡು ರೂಮೆಲ್ಲ ಮಾಡ್ಕೊ ನಮ್ಗೆಲ್ಲ ಕೊಟ್ಟಾರೆ. ಎಲ್ಲ ರೂಮ್ ಎಲ್ಲ ಕಟ್ಟಿ ಮಾಡ್ಕೋರೆ ನಮ್ಮ ಓನರ್. ಬಾಡಿಗೆಲ್ಲ ಕೊಟ್ಟಿಲ್ಲ. ನಾವು ಕೆಲಸ ಮಾಡ್ತೀವಿ ನಮ್ಮ ಓನರ್ ಹತ್ರ. ನಾವು ಅದಕ್ಕೆ ನಾವು ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೇ ಇರ್ತೀವಿ. ನಮ್ಮ ಓನರ್ ಒಂದು ನಮ್ಮ ಊರಿನೇ, ನಮ್ಮ ಸ್ವಂತನೇ, ಬೇರೆ ಯಾರಿಲ್ಲ. ಎಲ್ಲ ಇದು ಮಾಡಿಬಿಟ್ಟು ನಾವು ಎಲ್ಲಿ ಹೋಗೋದು ಸರ್? ನೀವೇ ಹೇಳು. ಯಾರು ಬಂದು ಭೇಟಿ ಆದ್ರ ನಿಮ್ಗೆ ಮಾತಾಡ್ಸಿದ್ರ? ಯಾರು ಬಂದು? ಯಾರು ಮಾತಾಡಿಲ್ಲ ಸರ್. ಎಲ್ಲ ಈ ಥರ ಹೇಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. 8 ಕಾಸು 20,000 ಹೋಗುತ್ತೆ. ಆಧಾರ್ ಕಾರ್ಡ್ ಐನ್ ಕಾರ್ಡ್ ಎಲ್ಲ ಹೋಯ್ತು ಸರ್. ಬೇರೆ ಏನಿಲ್ಲ ನಮ್ಮದು. ಸರ್ ಹೇಳಿ, ಯಾರಿಂದ ಪರ್ಚೇಸ್ ಮಾಡಿದ್ದು, ಎಷ್ಟು ಪರ್ಚೇಸ್ ಮಾಡಿದ್ದು, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್? 2004 ಎಂಡು ಆವಾಗ ನಾವು ಪರ್ಚೇಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು ಜಾಗ. ಯಾಕಂದರೆ ನಾವು ಅಲ್ಲಿ ಈ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಲೇಬರ್ಗಳಿಗೆ ಅವ್ರಿಗೆ ಜಾಗ ಬೇಕು ಅಂತ. ನಾವು ಆವಾಗಿಂದ 23 ವರ್ಷ ಇಲ್ಲಿ 2 ಅಪ್ಟರ್ ಬಿಲ್ಡಿಂಗ್ ಕಟ್ಟಿದ್ವಿ. ನಮ್ಮ ಲೇಬರ್ಗಳೆಲ್ಲ ಶೆಡ್ ಹಾಕಿದ್ವಿ. ಇಲ್ಲಿಂದ ಕೆಲಸಕ್ಕೆ ಹೋಗೋದು ಬರೋದು ಆ ಥರ ಮಾಡ್ತಾಯಿದ್ವಿ. ಇವ್ರು ಬಂದರು, ಏನೂ ಹೇಳಿಲ್ಲ, ಈ ಥರ ಮಾಡ್ತಾಯಿದ್ವಿ ಹೋಗಿ ಅಂತ. ಅರ್ಧಕ್ಕರ್ಧ ಸಾಮಾನು ಹೋಯ್ತು, ಪೊಲೀಸವರೇ ಎತ್ತಿ ಬಿಸಾಕೋದು ಬೀದಿಗೆ. ಏನು ಬಂದಿಲ್ಲ ಸರ್. ಸಡನ್ ಆಗಿ ಬೆಳಗ್ಗೆ 5:30 ಬಂದರು. ಎಂದೂ ಕೊಟ್ಟಿಲ್ಲ. ಒಂದು 10 ವರ್ಷ ಮುಂಚೆ BJP ಸರ್ಕಾರ ಇರುವಾಗ ಬಂದರು. ಆವಾಗೆಲ್ಲ ಸ್ವಲ್ಪ ಸಾಲ ಆಯ್ತು, ಎಲ್ಲ ಬಿಟ್ಬಿಟ್ಟು ಹಂಗೆ ಹೋದ್ರು. ಏನು ಗಿಮಾಲೇಷನ್ ಮಾಡಿಲ್ಲ. ಇವ್ರ ಸರ್ಕಾರ ಇದ್ದಾಗ ಬಂದರು, ಏನು ಹೇಳಿಲ್ಲ, ಏನು ಮಾಡಲ್ಲಪ್ಪ ಅಂದ್ಬಿಟ್ಟು ಈ ಥರ ಇದು ಮಾಡೋರು. ಇಲ್ಲಿ 2 ಅಪ್ಟರ್ ಬಿಲ್ಡಿಂಗ್ ಇತ್ತು, ಕಳ್ಳರ ಥರನೇ ಬಂದರು. ನೀವು ಯಾರಿಂದ ಪರ್ಚೇಸ್ ಮಾಡಿ? ಮುನ್ಸೋನೆಗಡ ಅಂತ ಲ್ಯಾಂಡ್ ಓನರು. ಅವಾಗ ಫುಲ್ ಲ್ಯಾಂಡ್ ಓನರ್. ಎಷ್ಟು ಎಕರೆ ಇದೆ ಅವ್ರದ್ದು? ಎಷ್ಟಿದೆ ಅಂತ ನಂಗೆ ಅಷ್ಟು ಹೇಳಿಲ್ಲ ಸರ್. ಇಲ್ಲಿ ತಗೊಂಡಿರೋ ಈ ಸರೌಂಡಿಂಗ್ ಎಲ್ಲ ಅವ್ರ ಹತ್ರನೇ ತಗೊಂಡಿರೋದು. ಅವ್ರು 1998 BDAಗೂ ಅದನ್ನ ಮಾರಿದ್ದಾರೆ ಅಂತ ಹೇಳಿ. ಅದು ನಮ್ಗೆ ಗೊತ್ತಿಲ್ಲ. ನಾವು 2003 ಎಂಡಲ್ಲಿ ಬಂದ್ವಿ. ಡಾಕ್ಯುಮೆಂಟೇಶನ್ ಎಲ್ಲ ನೀವು ಮಾಡ್ಕೊಂಡಿದ್ದೀರಾ? ಪಕ್ಕ ಇದೆ. ಈ ಖಾತಾ ಇದೆ, ಎಲ್ಲ ಇದೆ. ಟ್ಯಾಕ್ಸ್ ಇದೆ, ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿದ್ದು, ಪಾಣಿ ಎಲ್ಲ ಇದೆ. ಹಾಂ. ಎಷ್ಟಕ್ಕೆ ತೊಗೊಂಡ್ರಿ ನೀವು ಇಲ್ಲಿ ಜಾಗ ಸರ್? ಅವಾಗ ಒಂದು 250-300 ಆ ಥರ ಸ್ಕ್ವೇರ್ ಫೀಟು. ಓಕೆ.